ತುಳಸಿ ಪೂಜೆಯಲ್ಲಿ ಈ ತಪ್ಪುಗಳನ್ನು ಮಾಡಿದರೆ ದುರಾದೃಷ್ಟ ಹೆಗಲೇರುವುದು. ತುಳಸಿ ಪೂಜೆಯಲ್ಲಿ ಮಾಡುವ ಕೆಲವೊಂದು ತಪ್ಪುಗಳು ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ದಾರಿಯಾಗುತ್ತದೆ. ಈ ಕಾರಣದಿಂದ ನಮ್ಮ ಶಾಸ್ತ್ರಗಳು, ಧಾರ್ಮಿಕ ಗ್ರಂಥಗಳು ತುಳಸಿ ಪೂಜೆ ಮಾಡುವಾಗ ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಎಂದು ಹೇಳಿದೆ. ತುಳಸಿ ಪೂಜೆ ಮಾಡುವಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಗೊತ್ತೇ? ತುಳಸಿ ಪೂಜೆಯ ವಿಧಿವಿಧಾನಗಳು ಹೀಗಿವೆ ನೋಡಿ. ಈ ವಿಡಿಯೋ ಉಪಯುಕ್ತ ಎನ್ನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋವನ್ನು ಶೇರ್ ಮಾಡಿ. ಸನಾತನ ಧರ್ಮದಲ್ಲಿ ತುಳಸಿಗೆ ಅತ್ಯಂತ ಪವಿತ್ರ ಮತ್ತು ಪೂಜನೀಯ ಸ್ಥಾನವಿದೆ. ತುಳಸಿಯನ್ನು ಮನೆಯಲ್ಲಿ ನೆಡುವುದರಿಂದ ಮತ್ತು ಅದನ್ನು ಸರಿಯಾಗಿ ಪೂಜಿಸುವುದರಿಂದ ಆ ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ತುಳಸಿಯನ್ನು ಪೂಜಿಸುವಾಗ ನೀವು ಕೆಲವೊಂದು ತಪ್ಪುಗಳನ್ನು ಮಾಡಿದರೆ ತುಳಸಿಯು ನಿಮಗೆ ಪ್ರಯೋಜನಕಾರಿ ಫಲವನ್ನು ನೀಡುವ ಬದಲು ಸಮಸ್ಯೆಗಳನ್ನು ನೀಡುತ್ತಾಳೆ. ವಾಸ್ತವವಾಗಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿಯ ಬಗ್ಗೆ ಕೆಲವು ವಿಶೇಷ ನಿಯಮಗಳು ಮತ್ತು ಮುನ್ನೆಚ್ಚರಿಕೆಗಳನ್ನು ನೀಡಲಾಗಿದೆ. ಅವುಗಳನ್ನು ಅನುಸರಿಸುವ ಮೂಲಕ ದುರಾದೃಷ್ಟವು ಅದೃಷ್ಟವಾಗಿ ಬದಲಾಗುತ್ತದೆ. ಹಾಗಾದರೆ ತುಳಸಿಯನ್ನು ಪೂಜಿಸುವ ಸರಿಯಾದ ವಿಧಾನ ಯಾವುದು ಮತ್ತು ತುಳಸಿಯನ್ನು ಪೂಜಿಸುವಾಗ ಯಾವೆಲ್ಲ ವಿಷಯಗಳ ಕುರಿತು ವಿಶೇಷ ಕಾಳಜಿ ತೆಗೆದುಕೊಳ್ಳಬೇಕು ನೋಡಿ. ತುಳಸಿ ಪೂಜೆ ಮಾಡುವಾಗ ತಪ್ಪಿಯೂ ಈ ತಪ್ಪುಗಳನ್ನು ಮಾಡಬಾರದು. ತುಳಸಿ ಗಿಡಗಳಿಗೆ ಪ್ರತಿದಿನ ನೀರನ್ನು ನೀಡಬೇಕು. ಆದರೆ ಮನೆಯ ಸದಸ್ಯರೆಲ್ಲರೂ ಒಂದು ದಿನದಲ್ಲಿ ಸಾಕಷ್ಟು ನೀರು ಕೊಟ್ಟರೆ ಹೆಚ್ಚುವರಿ ನೀರಿನಿಂದ ತುಳಸಿ ಬೇರು ದುರ್ಬಲವಾಗಬಹುದು. ತುಳಸಿ ಒಣಗಲು ಪ್ರಾರಂಭಿಸುತ್ತದೆ. ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರನ್ನು ಹಾಕಿದಾಗ ಪ್ರದಕ್ಷಿಣೆ ಹಾಕುವುದನ್ನು ಮರೆಯದಿರಿ. ಭಾನುವಾರ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರದು. ಭಾನುವಾರ ತುಳಸಿ ಗಿಡದ ಕೆಳಗೆ ದೀಪ ಹಚ್ಚಬಾರದು. ನೀವು ಸಂಜೆ ತುಳಸಿ ಪೂಜೆ ಮಾಡುತ್ತಿದ್ದರೆ ದೂರದಿಂದಲೇ ತುಳಸಿಗೆ ನಮಸ್ಕರಿಸಿ, ಏಕೆಂದರೆ ತುಳಸಿಯನ್ನು ಸಂಜೆ ಮುಟ್ಟಬಾರದು. ತುಳಸಿಗೆ ದೀಪವನ್ನು ಅರ್ಪಿಸುವಾಗ ಅಕ್ಷತೆಯನ್ನು ಕೂಡ ನೀಡಬೇಕು. ತುಳಸಿಯನ್ನು ಪೂಜಿಸುವಾಗ ಮಹಿಳೆಯರು ಕೂದಲನ್ನು ತೆರೆದಿಟ್ಟುಕೊಳ್ಳಬಾರದು. ತುಳಸಿ ಎಲೆಗಳನ್ನು ಯಾವಾಗಲೂ ಬೆಳಿಗ್ಗೆ ಕೀಳಬೇಕು. ಸೂರ್ಯಾಸ್ತದ ನಂತರ ತುಳಸಿ ಎಲೆಗಳನ್ನು ಕೀಳಬಾರದು. ಇದು ಪಾಪದ ಕೃತ್ಯವಾಗಿದೆ. ತುಳಸಿಯನ್ನು ದುರ್ಗಾದೇವಿಗೆ ಮತ್ತು ಗಣೇಶನಿಗೆ ಅರ್ಪಿಸಬಾರದು. ತುಳಸಿ ದಳವನ್ನು ಯಾವಾಗಲೂ ವಿಷ್ಣು ಅಥವಾ ಅವನ ಅವತಾರಗಳಿಗೆ ಅರ್ಪಿಸಬೇಕು. ತುಳಸಿ ಎಲೆಗಳು ಹಳೆಯದಾದಾಗ ಎಸೆಯಬೇಡಿ, ಏಕೆಂದರೆ ಅವುಗಳು ಎಂದಿಗೂ ಹಾಳಾಗುವುದಿಲ್ಲ. ತುಳಸಿ ಪೂಜೆಯ ಸರಿಯಾದ ವಿಧಾನ ಹೀಗಿದೆ ನೋಡಿ. ಗುರುವಾರ ತುಳಸಿ ಗಿಡವನ್ನು ನೆಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದಲ್ಲದೆ ಕಾರ್ತಿಕ ಮಾಸವು ತುಳಸಿ ಗಿಡವನ್ನು ನೆಡಲು ಅತ್ಯುತ್ತಮವಾದ ದಿನವಾಗಿದೆ. ತುಳಸಿ ಗಿಡವನ್ನು ಯಾವಾಗಲೂ ಶುದ್ಧವಾದ ಸ್ಥಳದಲ್ಲಿ ನೆಡಬೇಕು. ಇದರ ಹೊರತಾಗಿ ನೀವು ಬಯಸಿದರೆ ನಿಮ್ಮ ಮಲಗುವ ಕೋಣೆಯ ಬಾಲ್ಕನಿಯಲ್ಲಿ ಕೂಡ ತುಳಸಿಯನ್ನು ಹಾಕಬಹುದು, ಆದರೆ ಅದು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇರಬೇಕು. ತುಳಸಿ ಗಿಡಕ್ಕೆ ಪ್ರತಿದಿನ ಬೆಳಿಗ್ಗೆ ನೀರು ಕೊಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ತುಳಸಿ ಪೂಜೆಯನ್ನು ಮಾಡುವಾಗ ಈ ಮೇಲಿನ ತಪ್ಪುಗಳನ್ನು ಮಾಡಿದರೆ ಖಂಡಿತ ಅದು ನಿಮಗೆ ಶುಭ ಫಲಗಳನ್ನು ನೀಡುವುದಿಲ್ಲ ಹಾಗೂ ಅದರಿಂದ ನೀವು ಸಮಸ್ಯೆಗಳನ್ನೇ ಹೆಚ್ಚಾಗಿ ಅನುಭವಿಸುತ್ತೀರಿ. ತುಳಸಿ ಪೂಜೆಯನ್ನು ಮಾಡುವಾಗ ನೀವು ಸಾಕಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ತುಂಬಾ ಮುಖ್ಯ. ಈ ರೀತಿಯಾದ ತುಳಸಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.